ಸುಧಾ ಅಮ್ಮ ನನ್ನ ರೂಮಲ್ಲಿ ಏನು ಮಾಡ್ತಿದ್ಯಾ? ಅದು ಅಮ್ಮ ನಾನು ಲಚ್ಚಿ ಬಾಲಲ್ಲಿ ಆಟ ಆಡ್ತಿದ್ವಿ. ಬಾಲ್ ಒಳಗಡೆ ಬಂದ್ಬಿಡ್ತು, ಎಲ್ಲಿದೆ ಅಂತ ಹುಡುಕ್ತಿದ್ದೆ. ಅದ್ರೊಳಗಡೆನಾ? ಅಂದ್ರೆ ಅಮ್ಮ ಆ ಕಡೆ ಹೋಯ್ತು, ಅಲ್ಲೇನಾದ್ರೂ ಇದೆಯಾ ಅಂತ ನೋಡ್ತಿದ್ದೆ. ಅಲ್ಲೇ ಇದೆ ಬಾಲ್. ಅಯ್ಯೋ ಇಲ್ಲೇ ಇದೆಯಾ ನೋಡಿ, ಕಾಣಿಸ್ಲೇ ಇಲ್ಲ. ಒಂದ್ಸತಿ ಹಾಗೆ ಎದುರುಗಡೆ ಇದ್ರು ನಮಗೆ ಕಾಣಿಸಲ್ಲ. ಸುಧಾ ಒಂದು ನಿಮಿಷ. ಅಮ್ಮ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಾನು ಇನ್ನೊಬ್ರು ಪ್ರೈವಸಿನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಅದೇ ಥರ ಇನ್ನೊಬ್ಬರು ನನ್ನ ಪ್ರೈವಸಿನ ರೆಸ್ಪೆಕ್ಟ್ ಮಾಡಬೇಕು ಅಂತ ನಾನು ಬಯಸ್ತೀನಿ. ನನ್ನ ರೂಮ್ಗೆ ನನ್ನನ್ನು ಬಿಟ್ಟು ಬೇರೆಯವ್ರು ಬರೋದು ನನಗಷ್ಟು ಕಂಫರ್ಟಬಲ್ ಅನಿಸಲ್ಲ. ಕ್ಷಮಿಸಿಮಾ. ಪರವಾಗಿಲ್ಲ, ಇನ್ನೊಂದ್ಸಲ ಇದನ್ನು ರಿಪೀಟ್ ಮಾಡಬೇಡ. ಸರಿಮಾ. ಏನಾಯ್ತು? ಅದಕ್ಕೆ ದಯವಿಟ್ಟು ಕ್ಷಮಿಸಿ. ನೀವು ವಹಿಸಿದ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ನಾನು ಹುಡ್ಕೋ ಅಷ್ಟರಲ್ಲಿ ಅಮ್ಮ ಬಂದ್ಬಿಟ್ರು. ಪರವಾಗಿಲ್ಲ ಬಿಡು, ಏನು ಪ್ರಯತ್ನ ನೀನು ಮಾಡಿದ್ಯಾ? ಮುಂದೇನು ಮಾಡೋದು ಅಂತ ಯೋಚನೆ ಮಾಡಬೇಕು. ಈ ರೂಮಲ್ಲಿ ಸೃಜನ್ ಅವರು ಬಂದ್ಬೇಡಿ. ಏನು ಮೇಡಮ್, ಎಮರ್ಜೆನ್ಸಿ ಮೀಟಿಂಗ್ ಅರೇಂಜ್ ಮಾಡಿಬಿಟ್ಟಿದ್ದೀರಾ? ಹೇಳ್ತೀನಿ, ಕೂತ್ಕೊಳ್ಳಿ. ಏನು ಮೇಡಮ್ ವಿಷಯ? ಅದೇ ಸೃಜನ್, ಚಪ್ಪಲಿ ವಿಷಯ. ಆಪರೇಷನ್ ಚಪ್ಪಲಿ. ಮೇಡಮ್, ಈ ವಿಷಯದಲ್ಲಿ ಏನಾದರೂ ಬೆಳವಣಿಗೆಗಳಿದೆಯಾ? ಇಲ್ಲ, ಈ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಕರೆಸ್ದೆ. ಏನು ವಿಷಯ ಮೇಡಮ್? ಏನಾದರೂ ಸೀರಿಯಸ್ಸಾ ಇಲ್ಲ ಬೇರೆ ಏನಾದರೂ? ಇರ್ರಿ, ಅದಕ್ಕೆ ಹೇಳ್ತಿದ್ದಾರಲ್ವಾ, ಸ್ವಲ್ಪ ಕೇಳಿಸ್ಕೊಳ್ಳಿ. ಸಾರಿ ಮೇಡಮ್, ನೀವು ಕಂಟಿನ್ಯೂ ಮಾಡಿ ಮೇಡಮ್. ಆ ಚಪ್ಪಲಿ ಶಾಕುಂತಲ ಅತ್ತೆದು ಇದೆಯೋ ಇಲ್ವೋ ಅನ್ನೋದು ಕನ್ಫರ್ಮ್ ಆಗೋವರೆಗೂ ನಾವು ಈ ವಿಷಯನ ಗೌತಮ್ ಅವ್ರಿಗೆ ಹೇಳೋಕ್ಕಾಗಲ್ಲ. ಸೊ ನಾವು ಆ ಚಪ್ಪಲಿನ ಇವತ್ತು ಹುಡುಕ್ಲೇಬೇಕು. ಸೃಜನ್ ಅವರೇ, ಇವತ್ತು ನೀವು ಮನೆಗೆ ಲೇಟಾಗಿ ಹೋಗ್ಬೋದಾ? ಓಕೆ ಮೇಡಮ್, ಡನ್. ನೀವು ಹೇಳಿದ್ಮೇಲೆ ಮುಗೀತು. ಥ್ಯಾಂಕ್ ಯು. ಅದಕ್ಕೆ ಇವಾಗ ಮತ್ತೆ ಆ ರೂಮಿಗೆ ಯಾರು ಹೋಗ್ತಾರೆ? ಸೃಜನ್ ಅವ್ರು ಇದ್ದಾರಲ್ಲ, ಅವರೇ ಹೋಗ್ತಾರೆ. ಅಯ್ಯೋ ಮೇಡಮ್, ನಾನೇನೋ ಜಸ್ಟ್ ಮಾರಲ್ ಸಪೋರ್ಟ್ ಕೊಡೋಣ ಅಂತ ಬಂದರೆ ನೀವು ನನ್ನ ತಲೆಗೆ ಕಟ್ತಿದ್ದೀರಲ್ಲ. ದಯವಿಟ್ಟು ಇದಕ್ಕೆ ಮಾತ್ರ ನಾನು ಬೇಡ ಮೇಡಮ್. ಯಾಕೆ ಇಷ್ಟೊಂದು ಹೆದರ್ಕೋತಿದ್ದೀರಾ? ಮೇಡಮ್, ನೀವೆಲ್ಲ ಆದರೆ ಮನೆಯವ್ರು ಮೇಡಮ್, ನಿಮಗೆಲ್ಲ ಫುಲ್ ಮಾರ್ಜಿನ್ ಇರುತ್ತೆ. ಏನಾದರೂ ಸಿಗಾಕೊಂಡ್ರೆ ಏನೋ ಒಂದು ಕುಂಟ್ ನೆಪ ಹೇಳಿ ಬಚಾವಾಗ್ಬೋದು ಮೇಡಮ್. ಆದರೆ ನನಗೆ ಆ ಥರ ಯಾವ ಮಾರ್ಜಿನು ಇರಲ್ಲ ಮೇಡಮ್. ನನಗೆ ಸಿಗೋದೊಂದೇ ಕಳ್ಳ ಅನ್ನೋ ಪಟ್ಟ. ಆಮೇಲೆ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಒಂದು 4 ಬಿಟ್ಟು ಕಳ್ಳ ಅನ್ನೋ ಪಟ್ಟಿ ಎಣಿಸಿ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಮೇಡಮ್. ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಮೇಡಮ್. ಆಮೇಲೆ ಸೀದಾ ಪರಪ್ನಗರಕ್ಕೆ ಶಿಫ್ಟ್ ಮಾಡಿಸ್ಬಿಟ್ರೆ ನಾನೇನು ಮಾಡಲಿ ಮೇಡಮ್? ಇನ್ನೂ ನಂಗೆ ಮದುವೆ ಬೇರೆ ಆಗಿಲ್ಲ. ಇದೆಲ್ಲ ನಂಗೆ ಬೇಕಾ ಮೇಡಮ್? ಅದಕ್ಕೆ ಈ ವಿಷಯಕ್ಕೆ ನೀವೇ ಕರೆಕ್ಟ್ ಮೇಡಮ್. ನೀವೇ ಹೋಗ್ಬಿಡಿ. ನೀವು ಸಿಗಾಕೊಂಡ್ರೆ ಏನಾರು ಹೇಳಿ ಮ್ಯಾನೇಜ್ ಮಾಡ್ಬಿಡ್ಬೋದಲ್ಲ ಮೇಡಮ್? ಅಕ್ಕರೆ, ಅವ್ರು ಹೇಳೋದು ಸರಿಯಾಗಿದೆ. ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿ ನಾವೇ ಕಾಳ ನೋಡೋದು. ನಮ್ಮನೆ ಯಾರಾದ್ರೂ ಒಬ್ರು ಹೋಗ್ಬಿಡೋಣ. ಸರಿ, ಹಾಗಾದ್ರೆ ನಾನೇ ಹೋಗ್ತೀನಿ. ನೀವು ನನಗೆ ಹೆಲ್ಪ್ ಮಾಡಬೇಕು. ಅಷ್ಟೇ ಮೇಡಮ್. ಅದ್ಗೆ ನೀವು ಹೋಗೋದು ನನಗೆ ಯಾಕೋ ಬೇಡ ಅನಿಸ್ತಿದೆ. ಬಿಡಿ, ನಾನೇ ಹೋಗ್ತೀನಿ. ಇಲ್ಲ ಸುಧಾ, ನೀನು ಮಲ್ಲಿ ಆಲ್ರೆಡಿ ಹೋಗಿ ಬಂದಿದ್ದೀರಾ. ನೀವು ಮತ್ತೆ ಹೋದರೆ ಡೌಟ್ ಬಂದ್ಬಿಡುತ್ತೆ. ನಾನು ಹೋಗೋದೇ ಬೆಟರ್. ಸರಿ ಅಕ್ಕರೆ, ನೀವೇ ಹೋಗ್ಬಿಡಿ. ಆದ್ರೇನೋ ಸಹಾಯ ಅಂದ್ರಲ್ಲ, ಏನದು? ಅದಕ್ಕೆ ಇವಾಗ ಏನು ಮಾಡೋದು? ಅದಕ್ಕೆ ಒಂದು ಕೆಲಸ ಮಾಡೋಣ. ಇಲ್ಲಿ ನೋಡಿ, ಅರ್ಥ ಆಯ್ತಲ್ವಾ? ಇವಾಗ ಇದ್ರಲ್ಲಿ ನಾವೇನು ಸಹಾಯ ಮಾಡಬೇಕು? ಸುಧಾ, ಇಷ್ಟೊತ್ತು ನಾನು ಹೇಳಿದ್ದೇನು? ಅದು ನೀವು ಪಟ ಪಟ ಅಂತ ಇಷ್ಟೊಂದು ಹೇಳಿದ್ರಲ್ವಾ, ಕೊನೆಗೆ ಬರೋ ಅಷ್ಟರಲ್ಲಿ ಮೊದಲು ಹೇಳಿದ್ದೇನಂತ ಮರ್ತೋಯ್ತು. ಆಯ್ತು ಬಿಡು, ನಾನು ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಾಮಾನ್ಯವಾಗಿ ಅತ್ತೆ ಸಂಜೆ ತಿಂಡಿಗೆ ಎಷ್ಟೊತ್ತು ಬರ್ತಾರೆ? 5:30 6 ಗಂಟೆ ಅಕ್ಕರೆ. ಕರೆಕ್ಟ್. ಆ್ಯಂಡ್ ಸಾಮಾನ್ಯವಾಗಿ ಅಂಕಲ್ ಅವ್ರ ಜೊತೆ ಬರಲ್ಲ, ಅವ್ರೊಬ್ಬರೇ ತಿಂಡಿಗೆ ಬರೋದಲ್ವಾ? ಅವ್ರೆಲ್ಲಿ ಬರ್ತಾರೆ ಅಕ್ಕರೆ? ಅವರಿಗೆ ಹೊರಗಡೆ ಹೋಗ್ತಿದ್ದಂಗೆ ಹಾಕೊಂಡಿರೋದು ಇಳ್ದೋಗಿರುತ್ತಲ್ಲ, ಅವ್ರು ಮತ್ತೆ ಬಂದು ಹಸಿ ಹಾಕೊಂಡು ಆಮೇಲೆ ಬರ್ತಾರೆ. ಸೊ ನಾನು ಆಗಲೇ ಹೇಳಿದ ಹಾಗೆ ಎಲ್ಲರೂ ನಿಮ್ಮ ಪೊಸಿಷನ್ಸಲ್ಲಿರಿ.
ಮಲ್ಲಿ ನೀನು ಡೈನಿಂಗ್ ಟೇಬಲಲ್ಲಿ ಇರ್ತೀಯ. ಏನಾದರೂ ಒಂದು ನೆಪ ಹೇಳಿಬಿಟ್ಟು ಕೆಲಸದವ್ರನ್ನ ಆಚೆ ಕಳಿಸು, ಸರಿನಾ? ಅತ್ತೆಗೆ ಇಷ್ಟವಾದ ತಿಂಡಿನ ಮಾಡಿ ಅತ್ತೆ ತಿಂಡಿಗೆ ಬಂದಾಗ ಸ್ಲೋ ಆಗಿ ಬಡಿಸು, ಸರಿನಾ? ಅತ್ತೆ ಏನಾದರೂ ಎತ್ತು ಹೋಗಂಗಿದ್ರೆ ಇಲ್ಲ ಅಂಕಲು ಬರಲಿ ಜೊತೆಗೆ ತಿಂಡಿ ಮಾಡಿ ಅಂತ ಏನಾದರೂ ಅಂತ ಹೇಳಿ ಅವ್ರನ್ನ ಅಲ್ಲೇ ಕೂರೋವಾಗಿ ಮಾಡು, ಓಕೆನಾ? ಸುಧಾ, ನೀನು ಹಾಲು ಮತ್ತೆ ಡೈನಿಂಗ್ ಟೇಬಲ್ ಮಧ್ಯದಲ್ಲಿ ಇರ್ತೀಯ, ಲಚ್ಚಿ ಜೊತೆಲಿ ಇರ್ತೀಯ, ಆದ್ರೆ ನಿನ್ ಗಮನ ಎಲ್ಲ ಶಾಕುಂತಲ ಅತ್ತೆ ಮೇಲೆ ಇರ್ಬೇಕು, ಓಕೆ? ಅಂಡ್ ಸುಜನ್ ಅವರೇ, ಮೇಡಮ್ ನಾನು ಹಾಲಲ್ಲಿ ಇರ್ತೀನಿ. ಕರೆಕ್ಟ್. ನೀವು ಲ್ಯಾಪ್ಟಾಪಲ್ಲಿ ಏನಾದರೂ ಕೆಲಸ ಮಾಡ್ತೀರಿ, ನಾವೆಲ್ಲರೂ ಕಾಲಲ್ಲಿ ಕನೆಕ್ಟೆಡ್ ಆಗಿರೋಣ. ಮಲ್ಲಿ, ಅತ್ತೆ ಏನಾದರೂ ಇದ್ರೆ ಫಸ್ಟ್ ಸಿಗ್ನಲ್ ನೀನು ನನಗೆ ಕೊಡ್ತೀಯ, ಓಕೆನಾ? ಸುಧಾ, ಅತ್ತೆ ನೀನ್ ಎದುರುಗಡೆ ಪಾಸ್ ಆಗ್ತಿದ್ದಂಗೆ ನೀನ್ ನನಗೆ ಸೆಕೆಂಡ್ ಸಿಗ್ನಲ್ ಕೊಡ್ಬೇಕು, ಓಕೆ? ಲಚ್ಚಿ, ಅಮ್ಮ ಏನಾದರೂ ಮಿಸ್ ಮಾಡಿದ್ರೆ ನೀನ್ ನೆನ್ಪಿಟ್ಕೋ. ಶಾಕುಂತಲ ಅಜ್ಜಿ, ನೀನ್ ಎದುರುಗಡೆ ಪಾಸ್ ಆಗ್ತಿದ್ದಂಗೆ ನೀನ್ ನನಗೆ ಸಿಗ್ನಲ್ ಕೊಡ್ಬೇಕು, ಓಕೆನಾ? ಗುಡ್ ಗರ್ಲ್. ಸುಜನ್ ಅವರೇ, ನಿಮ್ದು 3ನೇ ಸಿಗ್ನಲ್ ಆ್ಯಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನಾದರೂ ಮಿಸ್ ಮಾಡಿದ್ರೆ ನಾನು ಸಿಕ್ಕಾಕೋತೀನಿ. ನೀವು 3rd ಸಿಗ್ನಲ್ ನಾನು ಕೊಡ್ಬೇಕು, ರೈಟ್? ಓಕೆ ಮೇಡಮ್. ಎಲ್ರಿಗೂ ಅರ್ಥ ಆಯ್ತಲ್ವಾ? ಏನಾದರೂ ಕ್ವೆಶನ್ಸ್ ಇದೆಯಾ?